ಪಟ್ಟಣವನ್ನೇ ಪುಡು ಪುಡಿ ಮಾಡುತ್ತಾ ವಿಜಯ ಕೇಕೆಯನ್ನು ಹಾಕುತ್ತಾ ಕೈಲಾಸಕ್ಕೆ ಬರುತ್ತಿದ್ದಾನೆ. ಗಣಗಳೆಲ್ಲರೂ ಸೇರಿ ವೀರಭದ್ರ ಮಹಾಪ್ರಭು ಮುಗೆ ಎನ್ನುತ್ತಿರಲು ಶಿವ ಗಣಗಳೆಲ್ಲರೂ ಸೇರಿ ವೀರಭದ್ರ ಮಹಾಪ್ರಭು ಮುಗೆ ಎನ್ನುತ್ತಿರಲು ಚಾರ್ಜಿಂಗ್ ಕೊಡ್ತೀನಿ ಅಪ್ಪಣೆಯಂತೆ ವೀರಭದ್ರನನ್ನು ಬಹಳ ರಾಜಮರ್ಯಾದೆಯಿಂದ ಕೈಲಾಸದ ಒಳಗಡೆ ಬರಮಾಡಿಕೊಳ್ಳುತ್ತಿದ್ದಾರೆ. ಆಗಲ ಕೈಲಾಸದಲ್ಲಿ ಎಲ್ಲ ಶಿವ ಗಣಗಳೆಲ್ಲರೂ ಸೇರಿ ವೀರಭದ್ರನ ಪಾದಪದ್ಮಗಳಿಗೆ ಹೂವನ್ನೇ ಹಾಕುತ್ತಾ ಮಳೆಗೈರೆ ಚೀರಲಾಗಿ ಆಗಲ ವೀರಭದ್ರನಾದರೂ ಕೈಲಾಸದ ಒಳಗಡೆ ವೇಷದಿಂದ ಕೇಕೆಯನ್ನು ಹಾಕುತ್ತಾ ಹೇಗೆ ಬರುತ್ತಿದ್ದಾರೆ. ಕೈಲಾಸದ ಒಳಗಡೆ ಬರುತ್ತಿರುವುದನ್ನು ಕಂಡಂತಹ ಋಷಿ ಮುನಿಗಳು, ಶಿವ ಶರಣರು, ಶಿವ ಗಣಗಳೆಲ್ಲರೂ ಸೇರಿ ವೀರಭದ್ರನಿಗೆ ಉಗೆ ಉಗೆ ಎನ್ನುತ್ತಿರಲಾಗಿ ಆಗಲ ವೀರಭದ್ರನಾದರೂ ಶಿವ ಮೂರ್ತಿಯಲ್ಲಿಗೆ ಬರುತ್ತಿರಲಾಗಿ ಆಗಲ ರಾಮೇಶ್ವರನಾದರೂ ವೀರಭದ್ರನನ್ನು ಕಂಡು ಕೊಂಡಾಡುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಶಿವಶರಣನಾದರೂ ಜಗದಾದಿ ಜಗದೊಡೆಯ ಪರಮೇಶ್ವರ ವೀರಭದ್ರನು ಬರುವ ಭವಂತರದಲ್ಲಿ ಕೈಲಾಸದ ಒಳಗಡೆ ಬರುವ ಭವಂತರದಲ್ಲಿ ವೀರಭದ್ರನು ಹುಟ್ಟಂತಹ ಉತ್ತರೆಯು ಶಿವ ಶರಣರಿಗೆ ತಾಕಲಾಗಿ ನಮಗೆ ಅಪಮಾನವನ್ನು ಮಾಡಿದ್ದಾನೆಂದು ಹೇಳಲಾಗಿ ಆಗಲ ಪರಮೇಶ್ವರನಾದರೂ ನಮೋ ವೀರಭದ್ರ ಶಿವ ಗಣಗಳಿಗೆ ಅಪಮಾನ ಮಾಡಿದ ಪ್ರಯುಕ್ತ ಶಿವ ಗಣಗಳಿಗೆ ಅಪಮಾನವನ್ನು ಮಾಡಿದ ಕುರಿತ ನೀನು ಶಿವ ಶರಣರಿಗೆ ಬಟ್ಟೆಯನ್ನು ಒಗೆದು ಶಾಪವನ್ನು ವಿಮೋಚನೆ ಮಾಡಿಕೊಳ್ಳಬೇಕು ಎಂಬುದಾಗಿ ನುಡಿಯಲಾಗಿ ಹೇ ಜಗದೊಡೆಯ ಪರಮೇಶ್ವರ ಎಂತಹ ಶಾಪವನ್ನು ಕೊಟ್ಟು ಬಿಟ್ಟಿಯ ವೀರಭದ್ರನ ಕೇಳಿಕೊಳ್ಳಲಾಗಿ ವೀರಭದ್ರ ಭೂಲೋಕಕ್ಕೆ ಹೋಗಿ ಶರಣರ ಬಟ್ಟೆಯನ್ನು ಒಗೆದು ಅವರಿಗೆ ಮಡಿವಂತಳಾಗಿ ಕೊಟ್ಟು ಕೈಲಾಸಕ್ಕೆ ಬಾ ಎಂದು ಹೇಳಲಾಗಿ ಅದೇ ಪ್ರಕಾರವಾಗಿ ಹೊರಗುರು ವೀರಭದ್ರನಾದರೂ ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ವೀರಭದ್ರನಾದರೂ ಮಡಿವಾಳ ಮಾಚಿ ದೇವನಾಗಿ ಜನ್ಮವೆತ್ತಿದ್ದಾನೆ. ಯಾವ ಆಸ್ಥಾನದಲ್ಲಿ ಶಿವ ಶರಣರಿಗೆ ಬಟ್ಟೆಗಳನ್ನು ಒಗೆದುಕೊಡುತ್ತಿದ್ದಾನೆ. ಆಗಲ ಆಸ್ಥಾನದಲ್ಲಿ ಇದ್ದಂತಹ ಕೊಂಡಿ ಮಂಚಣ್ಣನಾದರೂ ಓ ಮಡಿವಾಳ ಮಾಚಿದೇವ ನನ್ನ ಬಟ್ಟೆಯನ್ನು ಒಗೆದುಕೊಡು ಎಂದು ಕೇಳಿಕೊಳ್ಳಲಾಗಿ ಆಗಲ ಆ ಮಡಿವಾಳ ಮಾಚಿದೇವನಾದರೂ ಶಿವ ನಾನು ಶಿವ ಶರಣರಿಗೆ ಬಟ್ಟೆಯನ್ನು ಒಗೆದುಕೊಡುತ್ತಿದ್ದೇನೆ, ಬೇರೆಯವರ ಬಟ್ಟೆಯನ್ನು ಮುಟ್ಟಲಾರೆ ಎಂದು ಹೇಳಲಾಗಿ ಕಂಡ ಯಾವ ಕೊಂಡಿ ಮಂಚಣ್ಣನಾದರೂ ಯಾವ ಮಡಿವಾಳ ಮಾಚಿದೇವ ಯಾವ ನದಿಯಲ್ಲಿಯೂ ಸಹ ಬಟ್ಟೆಗಳನ್ನು ಒಗೆಯಕೂಡದೆಂದು ತಪ್ಪಡೆಯನ್ನು ಮಾಡಿ
ನದಿಯ ಏಕನೂ ಸಹ ಸೈನಿಕರನ್ನು ನೇಮಿಸಿದ್ದಾನೆ. ಆಗಲ ಸೋಮವಾರದ ಗಳಿಗೆಯಲ್ಲಿ ವೀರಭದ್ರನಾದರೂ ಶಿವಶರಣರ ಬಟ್ಟೆಯನ್ನು ತೆಗೆದು ನದಿ ದಂಡೆಗೆ ಹೋಗಲಾಗಿ ಅಲ್ಲಿಯೂ ಸಹ ಶಿವಶರಣರ ಬಟ್ಟೆಯನ್ನು ಒಗೆಯಲು ಇಲ್ಲದೇ ಇರುವ ಕಾರಣ ವೀರಭದ್ರನಾದರೂ ಮಡಿವಾಳ ಮಾಚಿದೇವನಾದರೂ ಏನು ಮಾಡುವುದು ಎಂದು ತಲೆಯ ಮೇಲೆ ಕೈಯನ್ನು ಎತ್ತಿ ಕುಳಿತುಕೊಳ್ಳಲಾಗಿ ಆಗಲ ಮಡಿವಾಳ ಮಾಚಿದೇವನ ಹೆಂಡತಿಯಾದರೂ ಮಾಚಿ ಕಪ್ಪೆಯಾದರೂ ಹೇ ಮಡಿವಾಳ ಮಾಚಿದೇವ ಶಿವಶರಣರ ಬಟ್ಟೆಯನ್ನು ಒಗೆಯಲು ನದಿ ದಂಡೆಯಲ್ಲಿ ನಿನಗೆ ಅವಕಾಶ ಕೊಡದೇ ಹೋದರೆ ಪರವಾಗಿಲ್ಲ, ನನ್ನಲ್ಲಿರುವಂತಹ ಒಂದು ಎದೆಯನ್ನೇ ಕತ್ತರಿಸಿ ಹರಿಯುವಂತಹ ರಕ್ತದಲ್ಲಿ ಶಿವಶರಣರ ಬಟ್ಟೆಯನ್ನು ಒಗೆದುಕೊಡು ಎಂಬುದಾಗಿ ನುಡಿಯುತ್ತ ಅದೇ ಪ್ರಕಾರವಾಗಿ ಮಡಿವಾಳ ಮಾಚಿದೇವನಾದರೂ ಆಚಿಕಪ್ಪೆಯ ಎಡಗಡೆಯ ಎದೆಯನ್ನೇ ಕತ್ತರಿಸಿ ಕಪ್ಪೆಯ ಎಡ ಎದೆಯನ್ನೇ ಕತ್ತರಿಸಲಾಗಿ ಹರಿಯುವಂತಹ ರಕ್ತದಲ್ಲಿ ಶಿವಶರಣರ ಬಟ್ಟೆಯನ್ನು ಒಗೆಯುತ್ತಿದ್ದಾನೆ. ಮಡಿವಾಳ ಮಾಚಿದೇವನಾದರೂ ಶಿವಶರಣರ ಬಟ್ಟೆಯನ್ನು ಒಗೆದು ತಂದು ಕಲ್ಯಾಣದ ಬಸವಣ್ಣನವರಿಗೆ ಆ ಬಡಿಯಾಳ ಮಾಚಿದೇವನಾದರೂ ಬಡಿಯ ಬಟ್ಟೆಯನ್ನು ತಂದು ಕೊಡುತ್ತಿದ್ದಾನೆ. ಆಗಲ ಇದಂ ಕಂಡ ಆದಿ ಜಗದೊಡೆಯನಾದ ಶಿವಮೂರ್ತಿಯಾದರೂ ಮಡಿವಾಳ ಮಾಚಿದೇವನಿಗೆ ಮಾಚಿ ಕಪ್ಪೆಯರಿಗೆ ಆಶೀರ್ವಾದವನ್ನು ಮಾಡುತ್ತಾ ಹೇ ಮಾಚಿದೇವ, ಹೇ ಮಾಚಿ ಕಪ್ಪೆ, ನಾವ ಭೂಲೋಕದಲ್ಲಿ ಹೊರಗುರು ವೀರಭದ್ರನ ಸನ್ನಿಧಾನದಲ್ಲಿ ನೀವು ಸಹ ಮಡಿವಾಳ ಬಟ್ಟೆಯನ್ನು ಹಾಕುತ್ತಾ ಮಳೆಯನ್ನು ಹುಟ್ಟುತ್ತಾ ಸೇವೆಯನ್ನು ಮಾಡಿಕೊಂಡು ಇರಬೇಕೆಂದು ಸ್ಥಾಪಿಸಲಾಗಿ ಅದೇ ಪ್ರಕಾರವಾಗಿ ಮಡಿವಾಳ ಮಾಚಿದೇವನಾದರೂ ವೀರಭದ್ರನ ಸನ್ನಿಧಾನದಲ್ಲಿ ಸೇವೆಯನ್ನೇ ಮಾಡುತ್ತಾ ಮುಡಿಯನ್ನೇ ಹಾಕುತ್ತಾ ರಾಜಬೀದಿಯಲ್ಲಿ ವೀರಭದ್ರನ ಜೊತೆಯಲ್ಲಿ ಹೇಗೆ ಬರುತ್ತಿದ್ದಾನೆಂದರೆ